ಗೈಸ್, ವೆಲ್ಕಮ್ ಟು ಅಪೂರ್ವ ಅಡಿಗೆ ಮನೆ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಚಿಕನ್ ಸಾಂಬಾರ್. ತುಂಬ ಸಿಂಪಲ್ ರೆಸಿಪಿ. ಇದನ್ನು ನೀವು ಬೇಗ ಮಾಡ್ಕೋಬೋದು. ಈ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನಿದು 3/4 kg ಚಿಕನ್ಗೆ ಖಾರ ಹಾಕ್ಕೋತಾ ಇರೋದು. ಹಸಿ ಕಾಯಿ ತುರಿ ನಾನಿಲ್ಲಿ 1/4 ಭಾಗ ಕಾಯಿ ತೊಗೊಂಡಿದ್ದೀನಿ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ. ಅದು 2.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಚಕ್ಕೆ 2.5 ಇಂಚಷ್ಟು ತೊಗೊಂಡಿದ್ದೀನಿ. ಲವಂಗ ನಾನು 7ರಿಂದ 8 ತೊಗೊಂಡಿದ್ದೀನಿ. 3/4 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ನಿಮ್ಮ ಮನೇಲಿ ಖಾರ ನೋಡಿಬಿಟ್ಟು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನು ನೀಟಾಗಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ಹೇಳಿದಾಗೆ ಈ ಖಾರ 3/4 kgಗೆ ಹಾಕ್ಕೊಂಡಿರೋದು. ಒಂದು ಕುಕ್ಕರ್ಗೆ ನಾನು ಮೊದಲು 3/4 ಸೌಟಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ನೋಡಿಬಿಟ್ಟು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಎಣ್ಣೆಗೆ ಹಾಕೋದಕ್ಕಿಂತ ಈ ಥರ ಚಿಕನ್ ಸ್ವಲ್ಪ ಬೆಂದಮೇಲೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪಿಂದು. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕಿಬಿಟ್ಟು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಒಂದು 2 ನಿಮಿಷ ಕುದಿ ಬರಬೇಕು. ನೋಡಿ, ಈ ಥರ ಒಂದು ಸತಿ ಕುದಿ ಬಂದಮೇಲೆ ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಾರು ಸ್ವಲ್ಪ ಗಟ್ಟಿ ಬೇಕಂದರೆ 1.5 ಲೋಟ ಹಾಕ್ಕೊಳ್ಳಿ. ಇನ್ನೂ ತೆಳ್ಳಗೆ ಬೇಕಂದರೆ 2 ಲೋಟ ಹಾಕ್ಕೊಂಡ್ರೆ ಸಾಕು. ನಾನು ತೋರಿಸ್ತೀನಿ ನೋಡಿ. ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿರೋದು, ಬಟ್ ಸಾರು ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಇವಾಗ ಇದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೊಗೊಂಡ್ರೆ ಸಾಕು. ಅದು ಆಲ್ರೆಡಿ ಬೆಂದಿರೋದ್ರಿಂದ 2 ಸಾಕಾಗತ್ತೆ. 2 ವಿಷಲ್ ಆಗಿಬಿಟ್ಟು ಪ್ರೆಷರ್ ಇಳಿದಿದೆ ನೋಡಿ. ಮೇಲ್ಗಡೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಾಗೆ ನೋಡಿ, ಸಾರಿನ ಕನ್ಸಿಸ್ಟೆನ್ಸಿ ಮೊದಲು ತೋರಿಸಿದ್ದಕ್ಕಿಂತ ಸ್ವಲ್ಪ ದಪ್ಪನೇ ಬಂದಿದೆ. ನಿಮಗೆ ಇದಕ್ಕಿಂತ ತೆಳ್ಳಗೆ ಬೇಕಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಈ ಸಾರನ್ನು ಬಿಸಿ ಬಿಸಿಯಾಗಿ ಗೀ ರೈಸ್, ಅನ್ನ, ಮುದ್ದೆ, ಚಪಾತಿ ನೀವು ಯಾವುದ್ರ ಜೊತೆ ಸರ್ವ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಗೀ ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.